ಓಂ ಶ್ರೀ ದತ್ತಾತ್ರೇಯಾಯ. ನಮ್ಮ ಮೀನ ರಾಶಿಯವರಿಗೆ ಈ ವಿಡಿಯೋವನ್ನು ಅಪ್ಪಿತಪ್ಪಿಯೂ ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಆಗಸ್ಟ್ 22, 23, 24, 25 ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿದ್ದೀರಿ. ಹಣಕ್ಕಿಂತಲೂ ಬೆಲೆಬಾಳುವ ವಸ್ತು ನಿಮ್ಮ ಕೈಗೆ ಸಿಗಲಿದೆ. ಆದರೆ ಒಬ್ಬ ವ್ಯಕ್ತಿಯನ್ನು ಕುರುಡಾಗಿ ನಂಬಿದರೆ ಮೋಸ ಹೋಗುವ ಸಾಧ್ಯತೆಯಿದೆ. ಈ 4 ದಿನಗಳಲ್ಲಿ ನಿಮಗೆ ಬರುವ ಅವಕಾಶ ಯಾವ ರೂಪದಲ್ಲಿ ಇರುತ್ತದೆ? ಅದು ಉದ್ಯೋಗಕ್ಕೆ ಸಂಬಂಧಿಸಿದ್ದ, ವ್ಯಾಪಾರಕ್ಕೆ ಸಂಬಂಧಿಸಿದ್ದ, ಪ್ರೀತಿಗೆ ಸಂಬಂಧಿಸಿದ್ದ, ವಿವಾಹಕ್ಕೆ ಸಂಬಂಧಿಸಿದ್ದ, ಕುಟುಂಬಕ್ಕೆ ಸಂಬಂಧಿಸಿದ್ದ. ಅಸಲಿಗೆ ನಿಮಗೆ ಹಣಕ್ಕಿಂತಲೂ ಬೆಲೆಬಾಳುವ ಯಾವ ವಸ್ತು ಸಿಗಲಿದೆ? ಹಾಗೆಯೇ ನಿಮ್ಮನ್ನು ನಂಬಿಸಿ ಮೋಸ ಮಾಡಲು ಪ್ರಯತ್ನಿಸುವ ವ್ಯಕ್ತಿ ಎಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ? ಈ ವಿಷಯಗಳನ್ನೆಲ್ಲ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳಲಿದ್ದೀರಿ. ಮುಖ್ಯವಾಗಿ ಆಗಸ್ಟ್ 22ರಿಂದ 25ರವರೆಗೆ ಮೀನ ರಾಶಿಯವರ ಕುಟುಂಬ, ಉದ್ಯೋಗ, ವ್ಯಾಪಾರ, ಪ್ರೀತಿ, ವಿವಾಹ, ಆರ್ಥಿಕ ಪರಿಸ್ಥಿತಿ, ಆರೋಗ್ಯದ ವಿಚಾರದಲ್ಲಿ ಎಂತಹ ಬದಲಾವಣೆಗಳು ಕಂಡುಬರಲಿವೆ ಎಂಬುದನ್ನು ಕೂಡ ವಿವರವಾಗಿ ಹೇಳುತ್ತೇನೆ. ನಿಮಗೆ ಇತ್ತೀಚೆಗೆ ಯಾವುದೇ ವಿಷಯದ ಬಗ್ಗೆ ಗೊಂದಲವಿದ್ದರೆ, ಯಾರನ್ನಾದರೂ ನಂಬಬೇಕೋ ಬೇಡವೋ ಎಂಬ ಸಂದೇಹವಿದ್ದರೆ, ಅಥವಾ ಹೊಸ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಏಕೆಂದರೆ ಕೊನೆಯಲ್ಲಿ ಮೀನ ರಾಶಿಯವರು ಈ 4 ದಿನಗಳಲ್ಲಿ ಮಾಡಬೇಕಾದ ಪ್ರಮುಖ ಪರಿಹಾರವನ್ನು ಕೂಡ ಹೇಳುತ್ತೇನೆ. ಆ ಪರಿಹಾರವು ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ನೀಡುವುದರ ಜೊತೆಗೆ ಕೆಟ್ಟ ಪ್ರಭಾವಗಳನ್ನು ದೂರ ಮಾಡಿಕೊಳ್ಳಲು ಆಧ್ಯಾತ್ಮಿಕವಾಗಿ ಉಪಯೋಗವಾಗುತ್ತದೆ. ಮೊದಲಿಗೆ ನೀವು ಮೀನ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಶ್ರೀಕಲ್ಪವೃಕ್ಷ ಜ್ಯೋತಿಷ್ಯವಾಣಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಗುರುತನ್ನು ಕೂಡ ಒತ್ತಿ. ಏಕೆಂದರೆ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರಮುಖ ರಾಶಿಫಲಗಳು, ಗ್ರಹಗಳ ಬದಲಾವಣೆಗಳು, ಆಧ್ಯಾತ್ಮಿಕ ಸೂಚನೆಗಳು ಆಗಿದ್ದಾಗೆ ನಿಮಗೆ ತಲುಪುತ್ತವೆ. ಮತ್ತೊಂದು ಮುಖ್ಯವಾದ ವಿಷಯ, ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿರುವ ಅಂದಾಜುಗಳಲ್ಲಿ ಯಾವುವು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆಯುತ್ತಿವೆ, ಯಾವುವು ನಡೆಯುತ್ತಿಲ್ಲ ಎಂಬುದನ್ನು ನೀವು ಗಮನಿಸಿ. ಆಗಸ್ಟ್ 22, 23, 24, 25 ದಿನಾಂಕಗಳ ನಂತರ ಈ ವಿಡಿಯೋದಲ್ಲಿ ಹೇಳಿದ ಅಂದಾಜುಗಳು ನಿಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡಿದವು ಎಂಬುದನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವ ಮತ್ತೊಬ್ಬ ಮೀನ ರಾಶಿಯವರಿಗೂ ಉಪಯೋಗವಾಗುತ್ತದೆ. ಹಾಗಾದರೆ ತಡಮಾಡದೆ ಮೀನ ರಾಶಿಯವರಿಗೆ ಆಗಸ್ಟ್ 22, 23, 24, 25 ದಿನಾಂಕಗಳಲ್ಲಿ ಅಸಲಿಗೆ ಏನು ನಡೆಯಲಿದೆ? ಹಣಕ್ಕಿಂತ ಬೆಲೆಬಾಳುವ ವಿಷಯ ಯಾವುದು? ಯಾರ ವಿಚಾರದಲ್ಲಿ ಜಾಗರೂಕರಾಗಿರಬೇಕು? ಯಾವ ದಿನ ನಿಮಗೆ ಪ್ರಮುಖವಾಗಿ ಬದಲಾಗಲಿದೆ? ಈಗ ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ. ಮೀನ ರಾಶಿಯವರಿಗೆ ಆಗಸ್ಟ್ 22ರಿಂದ 25ರವರೆಗೆ ಒಂದು ವಿಚಿತ್ರವಾದ ಪರಿಸ್ಥಿತಿ ಕಂಡುಬರಲಿದೆ. ನಿಮ್ಮ ಕೈಗೆ ಬರುವ ವಿಷಯ ಮೊದಲು ಚಿಕ್ಕದಾಗಿ ಕಂಡರೂ ಅದರ ಮೌಲ್ಯ ನಂತರ ಅರ್ಥವಾಗುತ್ತದೆ. ಇದನ್ನೇ ನಾವು ಈ ಫಲಿತಾಂಶಗಳಲ್ಲಿ ಪ್ರಧಾನವಾಗಿ ಗಮನಿಸಬೇಕು. ಹಣಕ್ಕಿಂತ ಬೆಲೆಬಾಳುವ ವಿಷಯ ದೊರೆಯಲಿದೆ. ಆದರೆ ನಂಬಿ ಮೋಸ ಹೋಗುವ ಸಾಧ್ಯತೆಯಿರುವ ವ್ಯಕ್ತಿಯನ್ನು ನೀವು ಗುರುತಿಸಬೇಕು. ಇದಕ್ಕೆ ಕಾರಣ ನಿಮ್ಮ ರಾಶಿಯಲ್ಲೇ ಸಂಚರಿಸುತ್ತಿರುವ ಶನಿಯ ಪ್ರಭಾವ ಅತ್ಯಂತ ಮುಖ್ಯವಾದದ್ದು. ಆಗಸ್ಟ್ 22, 25ರ ನಡುವೆ ಶನಿಯು ಮೀನ ರಾಶಿಯಲ್ಲಿ ಸುಮಾರು 20 ಅಂಶಗಳ ಹತ್ತಿರ ವಕ್ರಗತಿಯಲ್ಲಿ ಮುಂದುವರಿಯುತ್ತಿದ್ದಾನೆ. ಗುರುವು ಕರ್ಕಾಟಕದಲ್ಲಿ, ರಾಹುವು ಕುಂಭದಲ್ಲಿ, ಕೇತುವು ಸಿಂಹದಲ್ಲಿದ್ದು ಮೀನರಾಶಿಗೆ ಈ ಗ್ರಹ ಸ್ಥಿತಿಗಳು ಒಂದೆಡೆ ರಕ್ಷಣೆಯನ್ನು ಮತ್ತೊಂದೆಡೆ ಎಚ್ಚರಿಕೆಯನ್ನು ಸೂಚಿಸುತ್ತಿವೆ. ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಯಾವುದೇ ವಿಷಯ ಬಂದರೂ ತಕ್ಷಣವೇ ಫಲಿತಾಂಶ ಬರಬೇಕೆಂದು ನೀವು ಬಯಸಿದರು ಅದು ಸ್ವಲ್ಪ ತಡವಾಗಿ ಪರೀಕ್ಷೆಗಳ ನಂತರ ಬರಬಹುದು. ಆದರೆ ಶನಿ ನೀಡುವ ಫಲಿತಾಂಶ ತಡವಾದರೂ ಸ್ಥಿರವಾಗಿ ಇರುವ ಸಾಧ್ಯತೆ ಹೆಚ್ಚು. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಯಾರಾದರೂ ಬಂದು ಇದನ್ನು ತಕ್ಷಣವೇ ಮಾಡಿ, ಈಗಲೇ ನಿರ್ಧಾರ ತೆಗೆದುಕೊಳ್ಳಿ ಎಂದು ಒತ್ತಡ ಹೇರಿದರೆ ಮಾತ್ರ ಸ್ವಲ್ಪ ತಾಳಿ. ಶನಿಯು ನಿಮಗೆ ಕಲಿಸುವ ಪಾಠವೇ ಇದು. ಆತುರಪಟ್ಟರೆ ತಪ್ಪು, ಪರಿಶೀಲಿಸಿದರೆ ಗೆಲುವು. ಇನ್ನು ಗುರುವು ಕರ್ಕಾಟಕದಲ್ಲಿ ಇರುವುದು ಮೀನ ರಾಶಿಗೆ ಜ್ಞಾನ, ಉತ್ತಮ ಯೋಚನೆ, ಶಿಕ್ಷಣ, ಸೃಜನಶೀಲತೆ, ಮಕ್ಕಳು, ಪ್ರೀತಿ, ಭವಿಷ್ಯದ ಯೋಜನೆಗಳಿಗೆ ಬಲ ನೀಡುವ ಪರಿಸ್ಥಿತಿಯಾಗಿ ನೋಡಬಹುದು. ಆಗಸ್ಟ್ 23ರಂದು ಗುರುವು ಕರ್ಕಾಟಕದಲ್ಲಿ ಸುಮಾರು 17 ಅಂಶಗಳಲ್ಲಿದ್ದಾನೆ. ಅದಕ್ಕಾಗಿಯೇ ನಿಮಗೆ ಬರುವ ಬೆಲೆಬಾಳುವ ವಿಷಯ ಖಂಡಿತವಾಗಿಯೂ ಹಣದ ರೂಪದಲ್ಲೇ ಇರಬೇಕೆಂದೇನೂ ಇಲ್ಲ. ಒಂದು ಒಳ್ಳೆಯ ಪರಿಚಯವಾಗಿರಬಹುದು, ಒಂದು ಉದ್ಯೋಗದ ಮಾಹಿತಿಯಾಗಿರಬಹುದು, ನಿಮ್ಮ ವ್ಯಾಪಾರಕ್ಕೆ ಉಪಯುಕ್ತವಾಗುವ ಸಲಹೆಯಾಗಿರಬಹುದು, ಒಂದು ವಿವಾಹ ಸಂಬಂಧವಾಗಿರಬಹುದು, ಮಕ್ಕಳ ಭವಿಷ್ಯಕ್ಕೆ ನೆರವಾಗುವ ಅವಕಾಶವಾಗಿರಬಹುದು. ಮೀನ ರಾಶಿಯವರ ಒಳ್ಳೆಯ ಗುಣವೇನೆಂದರೆ ಎದುರಿನವರ ನೋವನ್ನು ಬೇಗನೆ ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರೋ ಕಷ್ಟದಲ್ಲಿದ್ದಾರೆ ಎಂದು ಹೇಳಿದರೆ ನಿಮಗೆ ಕೈಲಾದ ಸಹಾಯ ಮಾಡಬೇಕೆಂದು ಅನಿಸುತ್ತದೆ. ಆದರೆ
ಈ ಬಾರಿ ಅದೇ ಒಳ್ಳೆಯತನವನ್ನು ಯಾರಾದರೂ ಬಳಸಿಕೊಳ್ಳುವ ಸಾಧ್ಯತೆಯಿದೆ. ಮುಖ್ಯವಾಗಿ ನಿಮಗೆ ಚೆನ್ನಾಗಿ ಪರಿಚಯವಿರುವ ವ್ಯಕ್ತಿಯೇ ಆಗಿರಬಹುದು. ಆದ್ದರಿಂದ ನಮ್ಮವರೇ ಅಲ್ಲವೇ ಎಂಬ ಒಂದೇ ಕಾರಣಕ್ಕೆ ಹಣ, ದಾಖಲೆಗಳು, ರಹಸ್ಯ ಮಾಹಿತಿಯನ್ನು ನೀಡಬೇಡಿ. ಮನುಷ್ಯನನ್ನು ಪ್ರೀತಿಸಿ, ಆದರೆ ನಿರ್ಧಾರವನ್ನು ಆಧಾರಗಳೊಂದಿಗೆ ತೆಗೆದುಕೊಳ್ಳಿ. ಆಗಸ್ಟ್ 22 ಗುರುವಾರ ಮೀನ ರಾಶಿಯವರಿಗೆ ಮನಸ್ಸಿನಲ್ಲಿ ಎಷ್ಟೋ ಯೋಚನೆಗಳು ಸುಳಿದಾಡುವ ದಿನ. ಆ ದಿನ ಚಂದ್ರನು ವೃಶ್ಚಿಕದಲ್ಲಿದ್ದು ನಂತರ ಧನುಸ್ಸಿಗೆ ಚಲಿಸುತ್ತಾನೆ. ಉಳಿದ ಗ್ರಹ ಸ್ಥಿತಿಗಳಲ್ಲಿ ಸೂರ್ಯನು ಸಿಂಹದಲ್ಲಿ, ಬುಧನು ಕರ್ಕಾಟಕದಲ್ಲಿ, ಕುಜನು ಮಿಥುನದಲ್ಲಿ, ಶುಕ್ರನು ಕನ್ಯೆಯಲ್ಲಿ, ಗುರುವು ಕರ್ಕಾಟಕದಲ್ಲಿ, ಶನಿಯು ಮೀನದಲ್ಲಿ ಮುಂದುವರಿಯುತ್ತಿದ್ದಾರೆ. ಚಂದ್ರನು ಮೀನರಾಶಿಯಿಂದ 9ನೇ ಸ್ಥಾನವಾದ ವೃಶ್ಚಿಕದಲ್ಲಿ ಇರುವುದರಿಂದ ಈ ದಿನ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚಿಸುವ ಪರಿಸ್ಥಿತಿ ಬರಬಹುದು. ಹಿಂದೆ ನಡೆದ ಒಂದು ಘಟನೆ ನೆನಪಿಗೆ ಬರಬಹುದು. ಒಬ್ಬ ವ್ಯಕ್ತಿ ನಿಮಗೆ ಮಾಡಿದ ಸಹಾಯ ನೆನಪಿಗೆ ಬರಬಹುದು, ಅಥವಾ ಆ ಸಮಯದಲ್ಲಿ ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ ಎಂಬ ಸಂದೇಹ ಉಂಟಾಗಬಹುದು. ಆದರೆ ಚಂದ್ರನು ನಂತರ ಧನುಸ್ಸಿನ ಕಡೆಗೆ ಚಲಿಸುವುದರಿಂದ ಆಲೋಚನೆ ಕ್ರಮೇಣ ಭವಿಷ್ಯದ ಕಡೆಗೆ ಮುಖ ಮಾಡುತ್ತದೆ. ಈ ದಿನ ನಿಮಗೆ ಒಂದು ದೂರವಾಣಿ ಕರೆ, ಸಂದೇಶ ಅಥವಾ ಪರಿಚಯದ ಮೂಲಕ ಒಂದು ಪ್ರಮುಖವಾದ ಮಾಹಿತಿ ಬರಬಹುದು. ಮೊದಲು ಅದು ಸಾಮಾನ್ಯ ವಿಷಯದಂತೆಯೇ ಕಾಣಿಸುತ್ತದೆ, ಆದರೆ ಅದರ ಹಿಂದಿರುವ ಪ್ರಯೋಜನ ನಂತರ ತಿಳಿಯುತ್ತದೆ. ಉದ್ಯೋಗಕ್ಕಾಗಿ ಎದುರು ನೋಡುತ್ತಿರುವವರಿಗೆ ಒಂದು ಮಾಹಿತಿ ಬರಬಹುದು. ಈಗಾಗಲೇ ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕ ಅಥವಾ ಹೊಸ ವ್ಯಾಪಾರದ ಆಲೋಚನೆ ಬರಬಹುದು. ಇಲ್ಲಿ ಬುಧನ ಸ್ಥಾನವನ್ನು ಗಮನಿಸಬೇಕು. ಬುಧನು ಕರ್ಕಾಟಕದಲ್ಲಿ ಇರುವುದರಿಂದ ಮಾತುಗಳು ಭಾವೋದ್ರೇಕದೊಂದಿಗೆ ಕೂಡಿರುವ ಸಾಧ್ಯತೆ ಇರುತ್ತದೆ. ನೀವು ಹೇಳುವ ಮಾತನ್ನು ಎದುರಿನವರು ಒಂದು ರೀತಿ, ನಿಮ್ಮ ಉದ್ದೇಶ ಮತ್ತೊಂದು ರೀತಿಯಾಗಿ ಅರ್ಥೈಸಿಕೊಳ್ಳಬಹುದು. ಆದ್ದರಿಂದ ಈ ದಿನ ಪ್ರಮುಖ ವಿಷಯಗಳನ್ನು ಕೇವಲ ಮಾತಿನಲ್ಲಷ್ಟೇ ಅಲ್ಲದೆ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಇಡುವುದು ಒಳ್ಳೆಯದು. ಕುಜನು ಮಿಥುನದಲ್ಲಿ ಇರುವುದರಿಂದ ನಿಮ್ಮ 4ನೇ ಸ್ಥಾನಕ್ಕೆ ಸಂಬಂಧಿಸಿದ ಮನೆ, ಕುಟುಂಬ, ವಾಹನ್, ಆಸ್ತಿಯಂತಹ ವಿಚಾರಗಳಲ್ಲಿ ಆತುರತೆ ಬರಬಹುದು. ಮನೆಯಲ್ಲಿ ಒಂದು ವಿಷಯದ ಮೇಲೆ ಚರ್ಚೆ ಹೆಚ್ಚಾಗಬಹುದು. ವಾಹನ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚು ಅನಿರೀಕ್ಷಿತವಾಗಿ ಬರಬಹುದು. ಯಾರಾದರೂ ನಿಮಗೆ ಈಗಲೇ ಖರೀದಿಸಿ ನಂತರ ಅವಕಾಶವಿರುವುದಿಲ್ಲ ಎಂದು ಹೇಳಿದರೂ ನೀವು ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಈ ದಿನ ನಿಮಗೆ ಅತ್ಯಂತ ಉಪಯೋಗವಾಗುವ ವಿಷಯವೆಂದರೆ ಪರಿಶೀಲನೆ. ಯಾರೇ ಎಷ್ಟೇ ಮಧುರವಾಗಿ ಮಾತನಾಡಿದರೂ ಅವರ ಮಾತುಗಳಿಗಿಂತ ಅವರ ಹಿಂದಿನ ಕೆಲಸಗಳನ್ನು ನೋಡಿ, ಏಕೆಂದರೆ ಹಣಕ್ಕಿಂತ ಬೆಲೆ ಬಾಳುವ ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದೇ ಸಮಯದಲ್ಲಿ ಅದನ್ನು ತೋರಿಸಿ ನಿಮ್ಮನ್ನು ದಾರಿ ತಪ್ಪಿಸುವ ವ್ಯಕ್ತಿಯೂ ಇರಬಹುದು. ಆಗಸ್ಟ್ 23 ಶುಕ್ರವಾರವಾಗಿರುವುದರಿಂದ ಶುಕ್ರನ ಪ್ರಭಾವ ಸಂಬಂಧಗಳು, ಪ್ರೀತಿ, ವಿವಾಹ, ಸೌಖ್ಯ, ಪಾಲುದಾರಿಕೆಯ ವಿಷಯಗಳ ಮೇಲೆ ಹೆಚ್ಚಾಗಿ ಕಂಡುಬರುತ್ತದೆ. ಆ ದಿನ ಸೂರ್ಯನು ಸಿಂಹದಲ್ಲಿ, ಚಂದ್ರನು ವೃಶ್ಚಿಕದಲ್ಲಿ, ಬುಧನು ಕರ್ಕಾಟಕದಲ್ಲಿ, ಶುಕ್ರನು ಕನ್ಯೆಯಲ್ಲಿ, ಗುರುವು ಕರ್ಕಾಟಕದಲ್ಲಿ, ಶನಿಯು ಮೀನದಲ್ಲಿ, ರಾಹುವು ಕುಂಭದಲ್ಲಿ, ಕೇತುವು ಸಿಂಹದಲ್ಲಿ ಇರುವಂತೆ ನಿರಯನ ಗ್ರಹಸ್ಥಿತಿಗಳು ಸೂಚಿಸುತ್ತಿವೆ. ಮೀನರಾಶಿಯವರಿಗೆ ಶುಕ್ರನು 7ನೇ ಸ್ಥಾನದಲ್ಲಿ ಇರುವುದರಿಂದ ವಿವಾಹ, ಜೀವನ ಸಂಗಾತಿ, ಪಾಲುದಾರಿಕೆಯ ಸಂಬಂಧಗಳು ಈ ಸಮಯದಲ್ಲಿ ಮುಖ್ಯವಾಗಿ ಬದಲಾಗಬಹುದು. ಈಗಾಗಲೇ ವಿವಾಹವಾದವರಿಗೆ ಜೀವನ ಸಂಗಾತಿಯೊಂದಿಗೆ ಒಂದು ಪ್ರಮುಖ ವಿಷಯ ಮಾತನಾಡಬೇಕಾಗಿ ಬರಬಹುದು. ಬಹಳ ದಿನಗಳಿಂದ ಹೇಳದೆ ಇಟ್ಟುಕೊಂಡಿದ್ದ ವಿಷಯ ಹೊರಬರಬಹುದು. ಆದರೆ ಈ ದಿನ ಮಾತನಾಡುವ ವಿಧಾನ ಅತ್ಯಂತ ಮುಖ್ಯ. ಪ್ರೀತಿಯಲ್ಲಿ ಇರುವವರಿಗೂ ಕೂಡ ಒಬ್ಬ ವ್ಯಕ್ತಿಯಿಂದ ಸ್ಪಷ್ಟವಾದ ಮಾತು ಬರಬಹುದು. ಇಷ್ಟು ದಿನ ಇದ್ದ ಸಂದೇಹ ಕೊಂಚ ಕಡಿಮೆಯಾಗಬಹುದು. ಕೆಲವರಿಗೆ ಹಳೆಯ ಪರಿಚಯಸ್ಥರು ಮತ್ತೆ ಸಂಪರ್ಕಿಸಬಹುದು. ಇನ್ನಾದರೂ ನನ್ನನ್ನು ನಂಬು ಎಂದು ಒಬ್ಬ ವ್ಯಕ್ತಿ ಹೇಳುವ ಸಾಧ್ಯತೆಯೂ ಇರುತ್ತದೆ. ಇಲ್ಲೇ ಪ್ರಮುಖ ಎಚ್ಚರಿಕೆ: ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ತೋರಿಸುತ್ತಿದ್ದಾರೆ ಎಂದ ಮಾತ್ರಕ್ಕೆ ಅವರನ್ನು ತಕ್ಷಣವೇ ಪೂರ್ತಿಯಾಗಿ ನಂಬಬೇಡಿ. ಮುಖ್ಯವಾಗಿ ಪ್ರೀತಿಯ ಹೆಸರಿನಲ್ಲಿ ಹಣ ಕೇಳುವುದು, ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೇಳುವುದು, ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ತಿಳಿದುಕೊಂಡು ಅವುಗಳನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಪರಿಸ್ಥಿತಿಗಳಲ್ಲಿ ಎಚ್ಚರ. ಶುಕ್ರನು ಕನ್ಯೆಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಸಣ್ಣಪುಟ್ಟ ಲೋಪಗಳು ದೊಡ್ಡದಾಗಿ ಕಾಣಿಸುವ ಪರಿಸ್ಥಿತಿ ಇರಬಹುದು. ಆದ್ದರಿಂದ ಸಣ್ಣ ವಿಷಯವನ್ನು ಹಿಡಿದುಕೊಂಡು ದೊಡ್ಡ ಜಗಳ ಮಾಡಬೇಡಿ. ಕುಟುಂಬದಲ್ಲೂ ಇದೇ ನಿಯಮ. ಹೆಂಡತಿ, ಗಂಡ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು ಯಾರ ವಿಚಾರದಲ್ಲಾದರೂ ಮೊದಲಿಗೆ ಅವರ ಮಾತನ್ನು ಕೇಳಿ. ನಿಮಗೆ ಒಂದು ವಿಷಯ ತಪ್ಪೆಂದು ಅನಿಸಿದರೂ ತಕ್ಷಣವೇ ತೀರ್ಪು ನೀಡಬೇಡಿ. ಈ ದಿನ ಒಂದು ಸಂಬಂಧವು ನಿಮ್ಮ ಜೀವನದಲ್ಲಿ ಬೆಲೆಬಾಳುವ ಬದಲಾವಣೆಗೆ ಕಾರಣವಾಗಬಹುದು. ಅದು ಹಣ ಕೊಡುವುದರಿಂದ ಅಲ್ಲ, ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವುದರಿಂದ. ಒಬ್ಬ ವ್ಯಕ್ತಿ ನಿಮಗೆ ಈ ಕೆಲಸ ಮಾಡಬೇಡಿ ಎಂದು ಹೇಳುವುದರಿಂದ ನೀವು ದೊಡ್ಡ ನಷ್ಟದಿಂದ ಪಾರಾಗಬಹುದು.
ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಬೆಲೆಬಾಳುವ ವ್ಯಕ್ತಿಯನ್ನು ಕೇವಲ ಆತ ಎಷ್ಟು ಹಣ ಸಂಪಾದಿಸುತ್ತಾನೆ ಎಂಬುದರ ಆಧಾರದ ಮೇಲೆ ಅಳೆಯಬೇಡಿ. ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವ ವ್ಯಕ್ತಿ ನಮಗೆ ಹಣ ಕೊಡುವುದಿಲ್ಲ, ನಮ್ಮ ಹಣ ಹಾಳಾಗದಂತೆ ಕಾಪಾಡುವ ಒಂದು ಮಾತು ಹೇಳುತ್ತಾನೆ. ಆಗಸ್ಟ್ 24 ಶನಿವಾರದ ಕಡೆಗೆ ಸಾಗುತ್ತಿರುವಾಗ ಗ್ರಹಗಳ ಪ್ರಭಾವ ಉದ್ಯೋಗ, ವ್ಯಾಪಾರ, ಆರ್ಥಿಕ ನಿರ್ಧಾರಗಳಲ್ಲಿ ಮತ್ತಷ್ಟು ಸ್ಪಷ್ಟವಾಗಿ ಕಂಡುಬರುತ್ತದೆ. ಶನಿಯು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ಕೆಲಸದ ವಿಚಾರದಲ್ಲಿ ಹಳೆಯ ಜವಾಬ್ದಾರಿಗಳು ಮತ್ತೆ ಮುಂದೆ ಬರಬಹುದು. ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ಹೊಸದನ್ನು ಕಲಿಯುವುದು, ಸೃಜನಶೀಲತೆ, ಬುದ್ಧಿವಂತಿಕೆಯ ನಿರ್ಧಾರಗಳಿಗೆ ಬಲ ಸಿಗುವ ಪರಿಸ್ಥಿತಿ ಇರುತ್ತದೆ. ಅದೇ ಸಮಯದಲ್ಲಿ ರಾಹುವು ಕುಂಭದಲ್ಲಿ ಇರುವುದರಿಂದ ಮೀನರಾಶಿಗೆ ಖರ್ಚುಗಳು, ಮುಚ್ಚಿಟ್ಟ ವಿಷಯಗಳು, ರಹಸ್ಯ ಒಪ್ಪಂದಗಳಂತಹ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಉದ್ಯೋಗ ಮಾಡುತ್ತಿರುವವರು ಈ ಸಮಯದಲ್ಲಿ ಒಂದು ವಿಷಯ ಗಮನಿಸಬೇಕು. ನೀವು ಮಾಡಿದ ಕೆಲಸ ಯಾರೋ ಒಬ್ಬರ ದೃಷ್ಟಿಗೆ ಬೀಳುತ್ತದೆ. ಇಷ್ಟು ದಿನ ನಿಮಗೆ ಮನ್ನಣೆ ಸಿಗಲಿಲ್ಲವೆಂದು ಚಿಂತಿಸುತ್ತಿದ್ದರು, ಈಗ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಕೆಲಸ ಬರಬಹುದು. ಆದರೆ ಅದೇ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಉದ್ಯೋಗ ಬದಲಾಯಿಸಬೇಕೆಂದು ಅಂದುಕೊಂಡಿದ್ದರೆ ಮೊದಲಿಗೆ ಹೊಸ ಉದ್ಯೋಗದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳಿ. ಸಂಬಳ ಎಷ್ಟು? ಕೆಲಸದ ಸಮಯ ಹೇಗಿರುತ್ತದೆ? ಜವಾಬ್ದಾರಿಗಳೇನು? ಸಂಸ್ಥೆಯ ಪರಿಸ್ಥಿತಿ ಹೇಗಿದೆ? ಇವೆಲ್ಲವನ್ನೂ ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ವ್ಯಾಪಾರಿಗಳಿಗೆ ಈ 4 ದಿನಗಳಲ್ಲಿ ಮುಖ್ಯವಾಗಿ ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು. ಅವನ ಮಾತುಗಳು ನಿಮಗೆ ಇಷ್ಟವಾಗಬಹುದು. ಅವನು ದೊಡ್ಡ ಅವಕಾಶವನ್ನು ತೋರಿಸಬಹುದು. ನೀವು ಇಷ್ಟು ಹೂಡಿಕೆ ಮಾಡಿದರೆ ಅಷ್ಟು ಲಾಭ ಬರುತ್ತದೆ ಎಂದು ಹೇಳಬಹುದು. ಇಲ್ಲೇ ನಿಲ್ಲಬೇಕು. ಲಾಭ ಎಷ್ಟು ಎಂದು ಕೇಳುವ ಮೊದಲು ನಷ್ಟ ಎಷ್ಟು ಎಂದು ಕೇಳಿ. ಯಾರಾದರೂ ನಿಮಗೆ ಹೂಡಿಕೆಯ ಅವಕಾಶದ ಬಗ್ಗೆ ಹೇಳಿದರೆ ದಾಖಲೆಗಳನ್ನು ನೋಡಿ, ಒಪ್ಪಂದವನ್ನು ಓದಿ. ನಿಮಗೆ ಅರ್ಥವಾಗದ ವಿಷಯವಿದ್ದರೆ ತಿಳಿದಿರುವ ವ್ಯಕ್ತಿಯನ್ನು ಕೇಳಿ. ತಕ್ಷಣವೇ ಸಹಿ ಮಾಡಬೇಡಿ. ರಾಹುವು ಮೀನ ರಾಶಿಗೆ 12ನೇ ಸ್ಥಾನದಲ್ಲಿ ಇರುವುದರಿಂದ ಗುಪ್ತ ಖರ್ಚುಗಳು, ಗೊತ್ತಿಲ್ಲದೆ ಕೈಬಿಟ್ಟು ಹೋಗುವ ಹಣ, ಅನಗತ್ಯವಾದ ಅಂತರ್ಜಾಲದ ಖರ್ಚುಗಳಂತಹ ವಿಚಾರಗಳ ಮೇಲೆ ಎಚ್ಚರಿಕೆ ಅಗತ್ಯ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ಖರ್ಚುಗಳನ್ನು ಗಮನಿಸಿ. ಸಣ್ಣಪುಟ್ಟ ಖರ್ಚುಗಳು ಒಟ್ಟಾಗಿ ದೊಡ್ಡ ಮೊತ್ತವಾಗಿ ಬದಲಾಗಬಹುದು. ಇನ್ನೊಂದು ಮುಖ್ಯವಾದ ವಿಷಯ, ನಿಮಗೆ ಬರಬೇಕಾದ ಬಾಕಿ ಹಣದ ಬಗ್ಗೆ ಒಂದು ಮಾಹಿತಿ ಬರಬಹುದು. ಅದು ತಕ್ಷಣವೇ ಕೈಗೆ ಬರದಿದ್ದರೂ ಯಾವಾಗ ಬರುತ್ತದೆ ಎಂಬ ಸ್ಪಷ್ಟತೆ ಸಿಗಬಹುದು. ಅದನ್ನು ಸಣ್ಣ ವಿಷಯವೆಂದು ಭಾವಿಸಬೇಡಿ. ಕೆಲವು ಕಾಲದಿಂದ ಎದುರು ನೋಡುತ್ತಿದ್ದ ಹಣ ಮರಳಿ ಬರುವುದೇ ನಿಮಗೆ ಮಾನಸಿಕವಾಗಿ ನಿರಾಳತೆ ನೀಡಬಹುದು. ಇಲ್ಲಿ ಶನಿಯ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನನಗೆ ಏಕೆ ಇಷ್ಟೊಂದು ತಡ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ಆದರೆ ಶನಿಯು ತಡ ಮಾಡುತ್ತಿರುವುದು ನಿಮ್ಮನ್ನು ತಡೆಯುವುದಕ್ಕಲ್ಲ, ನೀವು ತೆಗೆದುಕೊಳ್ಳುವ ನಿರ್ಧಾರ ದೃಢವಾಗಿರುವಂತೆ ಪರೀಕ್ಷಿಸಲು ಎಂದು ಜ್ಯೋತಿಷ್ಯ ಸಂಪ್ರದಾಯದಲ್ಲಿ ಭಾವಿಸಲಾಗುತ್ತದೆ. ಆಗಸ್ಟ್ 25 ಭಾನುವಾರ ಹಣಕ್ಕಿಂತ ಬೆಲೆಬಾಳುವ ಫಲಿತಾಂಶ ಯಾವ ರೂಪದಲ್ಲಿ ಬರುತ್ತದೆ ಎಂಬುದು ಅರ್ಥವಾಗುವ ಹಂತ. ಆಗಸ್ಟ್ 25ರಂದು ಚಂದ್ರನು ಧನುಸ್ಸಿನಲ್ಲಿ ಮುಂದುವರಿಯುತ್ತಾ ಮೀನರಾಶಿಗೆ 10ನೇ ಸ್ಥಾನವನ್ನು ಪ್ರಭಾವಿಸುವ ಸ್ಥಿತಿಯಲ್ಲಿರ್ತಾನೆ. ಅದೇ ಸಮಯದಲ್ಲಿ ಸೂರ್ಯನು ಸಿಂಹದಲ್ಲಿ, ಬುಧನು ಕರ್ಕಾಟಕದಲ್ಲಿ, ಶುಕ್ರನು ಕನ್ಯೆಯಲ್ಲಿ, ಕುಜನು ಮಿಥುನದಲ್ಲಿ, ಗುರುವು ಕರ್ಕಾಟಕದಲ್ಲಿ, ಶನಿಯು ಮೀನದಲ್ಲಿ, ರಾಹುವು ಕುಂಭದಲ್ಲಿ, ಕೇತುವು ಸಿಂಹದಲ್ಲಿ ಮುಂದುವರಿಯುತ್ತಾರೆ. ಈ ಗ್ರಹ ಸ್ಥಿತಿಗಳಲ್ಲಿ ಮುಖ್ಯವಾಗಿ ಚಂದ್ರನ ಬದಲಾವಣೆಯು ನಿಮ್ಮ ಆಲೋಚನೆಗಳನ್ನು ವೈಯಕ್ತಿಕ ಸಮಸ್ಯೆಗಳಿಂದ ಕೆಲಸ, ಭವಿಷ್ಯ, ಕೀರ್ತಿ, ಜವಾಬ್ದಾರಿಗಳ ಕಡೆಗೆ ತಿರುಗಿಸುವ ಅವಕಾಶ ನೀಡುತ್ತದೆ. ಈ ದಿನ ನಿಮಗೆ ಇನ್ನು ನಾನು ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು ಎಂಬ ಭಾವನೆ ಬಲಗೊಳ್ಳಬಹುದು. ಕಳೆದ ಕೆಲವು ದಿನಗಳಿಂದ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಿದ್ದರೆ ಈಗ ಅದಕ್ಕೊಂದು ದಿಕ್ಕು ಕಾಣಿಸಬಹುದು. ಉದ್ಯೋಗ ಮಾಡುತ್ತಿರುವ ಮೀನ ರಾಶಿಯವರಿಗೆ ಮೇಲಧಿಕಾರಿಗಳಿಂದ ಒಂದು ಮಾತು ಬರಬಹುದು. ಒಂದು ಹೊಸ ಕೆಲಸವನ್ನು ವಹಿಸಬಹುದು. ಮೊದಲು ಅದು ಹೆಚ್ಚುವರಿ ಹೊರೆ ಎನಿಸಬಹುದು, ಆದರೆ ಅದೇ ಕೆಲಸ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಅವಕಾಶವಾಗಬಹುದು. ಆದ್ದರಿಂದ ಜವಾಬ್ದಾರಿ ಹೆಚ್ಚಾಯಿತೆಂದು ಹೆದಬೇಡಿ. ವ್ಯಾಪಾರಿಗಳಿಗೂ ಕೂಡ ಒಂದು ಹೊಸ ದಾರಿ ಕಾಣಿಸಬಹುದು. ಇದುವರೆಗೆ ಮಾಡುತ್ತಿದ್ದ ವಿಧಾನವನ್ನು ಬದಲಾಯಿಸಬೇಕೆಂಬ ಆಲೋಚನೆ ಬರಬಹುದು. ಹೊಸ ಪ್ರದೇಶಕ್ಕೆ ಹೋಗಬೇಕು, ಹೊಸ ಗ್ರಾಹಕರನ್ನು ಸಂಪರ್ಕಿಸಬೇಕು, ಹೊಸ ಉತ್ಪನ್ನ ತರಬೇಕು ಅಥವಾ ಹಳೆಯ ಗ್ರಾಹಕರನ್ನು ಮತ್ತೆ ಸಂಪರ್ಕಿಸಬೇಕು ಎಂಬ ಆಲೋಚನೆ ಬರಬಹುದು. ಆದರೆ ಬದಲಾವಣೆ ಮಾಡುವ ಮುನ್ನ ಲೆಕ್ಕಾಚಾರಗಳನ್ನು ನೋಡಿಕೊಳ್ಳಿ. ಕುಟುಂಬದಲ್ಲೂ ಒಂದು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಮನೆ ಬದಲಾವಣೆ, ವಾಹನ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಬದಲಾವಣೆ ಅಥವಾ ವಿವಾಹಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು. ಇಲ್ಲಿ ಕುಜನು ಮಿಥುನದಲ್ಲಿ ಇರುವುದರಿಂದ ಮನೆಯ ವಿಷಯಗಳಲ್ಲಿ ಆತುರದ ಮಾತುಗಳು ಬರಬಹುದು. ಆದ್ದರಿಂದ ನೀವು ಹೇಳುವ ಮಾತಿಗಿಂತ ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಖ್ಯವೆಂದು ನೆನಪಿಟ್ಟುಕೊಳ್ಳಿ. ಭಾನುವಾರ ಸೂರ್ಯನ ಪ್ರಭಾವದಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
ಆದರೆ ಸೂರ್ಯನು ಸಿಂಹದಲ್ಲಿ ಇರುವುದರಿಂದ ನಾನು ಹೇಳಿದ್ದೇ ಸರಿ ಎಂಬ ಹಠ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ನಿಮ್ಮ ಮಾತನ್ನು ಕುಟುಂಬದವರು ಕೇಳಬೇಕೆಂದು ಬಯಸುವುದು ಸಹಜ. ಆದರೆ ಎದುರಿನವರ ಅಭಿಪ್ರಾಯವನ್ನು ಆಲಿಸಿ. ಈಗ ಈ 4 ದಿನಗಳಲ್ಲಿ ನಿಮಗೆ ಎದುರಾಗುವ ಅಸಲಿ ಬೆಲೆಬಾಳುವ ವಿಷಯದ ಬಗ್ಗೆ ಮತ್ತೊಮ್ಮೆ ಆಳವಾಗಿ ನೋಡಬೇಕು. ಒಬ್ಬ ವ್ಯಕ್ತಿ ನಿಮಗೆ ಒಳ್ಳೆಯ ಉದ್ಯೋಗವನ್ನು ತೋರಿಸಬಹುದು. ಒಂದು ದೊಡ್ಡ ವ್ಯಾಪಾರದ ಅವಕಾಶವನ್ನು ಹೇಳಬಹುದು. ಒಂದು ವಿವಾಹ ಸಂಬಂಧ ಬರಬಹುದು. ಒಂದು ಹಳೆಯ ಪರಿಚಯ ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಒಂದು ದೊಡ್ಡ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಬಹುದು. ಇವುಗಳಲ್ಲಿ ಯಾವುದೂ ನಿಮಗೆ ಹಣವನ್ನು ಕೊಡದಿದ್ದರೂ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಅವಕಾಶವನ್ನು ಹೊಂದಿರುತ್ತದೆ. ಅದೇ ಸಮಯದಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಹೊರಗಡೆ ತುಂಬಾ ಅದ್ಭುತವಾಗಿ ಕಾಣಿಸುವ ವಿಷಯ ಒಳಗಡೆ ಅಷ್ಟೊಂದು ಚೆನ್ನಾಗಿ ಇಲ್ಲದಿರಬಹುದು. ಆದ್ದರಿಂದ ತೋರಿಕೆಯನ್ನು ನೋಡಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸತ್ಯವನ್ನು ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಮೀನರಾಶಿಯವರು ಈ ಸಮಯದಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ದೌರ್ಬಲ್ಯ ನಿಮ್ಮ ಮುಗ್ಧತೆಯಲ್ಲ, ನಿಮ್ಮ ಒಳ್ಳೆಯ ಮನಸ್ಸನ್ನು ಯಾರಾದರೂ ಬಳಸಿಕೊಳ್ಳುವ ಅವಕಾಶ. ನೀವು ಸಹಾಯ ಮಾಡುವುದನ್ನು ನಿಲ್ಲಿಸುವ ಅಗತ್ಯವಿಲ್ಲ. ಆದರೆ ಸಹಾಯ ಮಾಡುವ ಮುನ್ನ ನಿಮಗೆ ನಷ್ಟವಾಗುತ್ತದೆಯೇ ಇಲ್ಲವೇ ಎಂದು ನೋಡಬೇಕು. ಯಾರಾದರೂ ನಿಮ್ಮ ಬಳಿಗೆ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಸಹಾಯ ಮಾಡಿ. ಆದರೆ ನಿಮ್ಮ ಕುಟುಂಬವನ್ನು ಸಂಕಷ್ಟಕ್ಕೆ ಸಿಲುಕಿಸಿ ಸಹಾಯ ಮಾಡಬೇಡಿ. ಯಾರಾದರೂ ಹಣ ಕೇಳಿದರೆ ನಿಮಗೆ ಸಾಧ್ಯವಾದಷ್ಟನ್ನು ಮಾತ್ರ ಮಾಡಿ. ನಿಮ್ಮ ಭವಿಷ್ಯದ ಹಣವನ್ನು ಕೊಟ್ಟು ನಿಮ್ಮ ವರ್ತಮಾನವನ್ನು ಕಾಪಾಡಿಕೊಳ್ಳುವುದು ಸರಿಯಾದ ನಿರ್ಧಾರವಲ್ಲ. ಈ 4 ದಿನಗಳಲ್ಲಿ ನಿಮಗೆ ಸಿಗುವ ಅತ್ಯಂತ ಬೆಲೆಬಾಳುವ ವಿಷಯ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಆಗಿರಬಹುದು. ಆ ನಿರ್ಧಾರ ಸಣ್ಣದಾಗಿ ಕಂಡರೂ ಅದರ ಪ್ರಭಾವ ಬಹಳ ಕಾಲ ಇರುತ್ತದೆ. ಶನಿಯು ಮೀನದಲ್ಲಿ ವಕ್ರಗತಿಯಲ್ಲಿ ಇರುವುದರಿಂದ ಹಳೆಯ ಅನುಭವಗಳನ್ನು ಮತ್ತೆ ನೆನಪಿಸಿ ಈ ಬಾರಿ ತಪ್ಪು ಮಾಡದಂತೆ ಎಚ್ಚರವಹಿಸುವ ಪರಿಸ್ಥಿತಿ ತರುತ್ತದೆ. ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ಒಳ್ಳೆಯ ಸಲಹೆ, ಜ್ಞಾನ, ಕಲಿತ ಅನುಭವ ನಿಮಗೆ ಉಪಯೋಗವಾಗುತ್ತದೆ. ಈ 2 ಗ್ರಹಗಳ ಪ್ರಭಾವವನ್ನು ಸರಿಯಾಗಿ ಬಳಸಿಕೊಂಡರೆ ಈ 4 ದಿನಗಳಲ್ಲಿ ನೀವು ಹಣ ಗಳಿಸುವುದಕ್ಕಿಂತ ಮೊದಲು ಹಣವನ್ನು ಉಳಿಸಿಕೊಳ್ಳುವ ಬುದ್ಧಿವಂತಿಕೆಯನ್ನು ಗಳಿಸಬಹುದು. ಮೀನರಾಶಿಯವರಿಗೆ ಆಗಸ್ಟ್ 22ರಿಂದ 25ರ ನಡುವೆ ಕುಟುಂಬದ ವಿಚಾರಗಳಲ್ಲಿ ಒಂದು ಪ್ರಮುಖ ಬದಲಾವಣೆ ಕಂಡುಬರುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನಿಮ್ಮ ರಾಶಿಯಲ್ಲಿ ಶನಿ ಮುಂದುವರಿಯುತ್ತಿದ್ದರೆ ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ಕುಟುಂಬದ ಭವಿಷ್ಯ, ಮಕ್ಕಳು, ವಿದ್ಯಾಭ್ಯಾಸ, ಪ್ರೀತಿ, ಕುಟುಂಬದ ಸಂತೋಷದಂತಹ ವಿಷಯಗಳ ಮೇಲೆ ನಿಮ್ಮ ಗಮನ ಹೆಚ್ಚಾಗಿ ಇರುತ್ತದೆ. ಅದೇ ಸಮಯದಲ್ಲಿ ಕುಜನು ಮಿಥುನದಲ್ಲಿ ಸಂಚರಿಸುವುದರಿಂದ ಮನೆಯ ವಿಷಯಗಳಲ್ಲಿ ಆತುರತೆ, ಸಣ್ಣ ವಿಷಯಕ್ಕೆ ಕೋಪ, ಮನೆಯ ವಸ್ತುಗಳು, ವಾಹನ ಅಥವಾ ವಸತಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವಂತಹ ಪರಿಸ್ಥಿತಿಗಳು ಬರಬಹುದು. ಆಗಸ್ಟ್ 22ರಂದು ಚಂದ್ರನು ವೃಶ್ಚಿಕದಲ್ಲಿದ್ದು ನಂತರ ಧನುಸ್ಸಿಗೆ ಚಲಿಸುತ್ತಿದ್ದರೆ ಆಗಸ್ಟ್ 25ರ ವೇಳೆಗೆ ಚಂದ್ರನು ಮಕರ ಪ್ರದೇಶಕ್ಕೆ ತಲುಪುವ ಸ್ಥಿತಿ ಕಾಣಿಸುತ್ತಿದೆ. ಈ ಗ್ರಹ ಸ್ಥಿತಿಯು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ಮನೆಯಲ್ಲಿ ಯಾರೋ ಒಬ್ಬರು ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯ ಮಾತನಾಡಬೇಕೆಂದು ಭಾವಿಸಬಹುದು. ಆ ಮಾತು ಮೊದಲು ನಿಮಗೆ ಹಿಡಿಸದಿರಬಹುದು. ನೀವು ಇದನ್ನು ಯಾಕೆ ಈಗ ಹೇಳುತ್ತಿದ್ದೀರಿ ಎಂದು ಅನಿಸಬಹುದು. ಆದರೆ ಆ ಮಾತಿನ ಹಿಂದೆ ಕುಟುಂಬಕ್ಕೆ ಸಂಬಂಧಿಸಿದ ಪ್ರಯೋಜನ ಇರುವ ಸಾಧ್ಯತೆಯಿದೆ. ಮುಖ್ಯವಾಗಿ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಮನೆ ಬದಲಾವಣೆ ಅಥವಾ ಕುಟುಂಬದಲ್ಲಿ ಒಬ್ಬರ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರವಾಗಿರಬಹುದು. ಇಲ್ಲಿ ಮೀನರಾಶಿಯವರು ಮಾಡುವ ಸಣ್ಣ ತಪ್ಪು ಏನೆಂದರೆ ಹೊರಗಿನವರ ಮಾತನ್ನು ಹೆಚ್ಚಾಗಿ ನಂಬಿ ಮನೆಯಲ್ಲಿ ಇರುವವರ ಮಾತನ್ನು ಕಡಿಮೆ ಆಲಿಸುವುದು. ನಿಮಗೆ ಚೆನ್ನಾಗಿ ಪರಿಚಯವಿರುವ ವ್ಯಕ್ತಿ ನಿಮ್ಮ ಕುಟುಂಬದ ವಿಷಯದ ಬಗ್ಗೆ ಸಲಹೆ ನೀಡಬಹುದು. ಆ ಸಲಹೆ ಒಳ್ಳೆಯದೇ ಎನಿಸಬಹುದು. ಆದರೆ ಕುಟುಂಬಕ್ಕೆ ಸಂಬಂಧಿಸಿದ ನಿರ್ಧಾರವನ್ನು ಹೊರಗಿನವರ ಮಾತಿನಿಂದ ಮಾತ್ರವೇ ತೆಗೆದುಕೊಳ್ಳಬೇಡಿ. ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಪ್ರತಿಯೊಂದು ನಿರ್ಧಾರವನ್ನು ಅನುಭವ, ಜವಾಬ್ದಾರಿ, ದೀರ್ಘಕಾಲೀನ ಪ್ರಯೋಜನ ನೋಡಿ ತೆಗೆದುಕೊಳ್ಳಬೇಕೆಂದು ಸೂಚಿಸುವ ಪರಿಸ್ಥಿತಿಯಿದೆ. ಕುಜನು 4ನೇ ಸ್ಥಾನವನ್ನು ಪ್ರಭಾವಿಸುತ್ತಿರುವುದರಿಂದ ಮನೆಯಲ್ಲಿ ವಾತಾವರಣ ಕೊಂಚ ಬಿಸಿಯೇರುವ ಸಂದರ್ಭ ಬರಬಹುದು. ಮುಖ್ಯವಾಗಿ ಆಸ್ತಿ, ವಾಹನ, ಮನೆಯ ದುರಸ್ತಿ, ನಿವೇಶನ, ಕುಟುಂಬದ ಖರ್ಚುಗಳಂತಹ ವಿಷಯಗಳಲ್ಲಿ ಗಂಡ ಹೆಂಡತಿಯ ನಡುವೆ ಅಥವಾ ಅಣ್ಣ ತಮ್ಮಂದಿರ ನಡುವೆ ಮಾತಿನ ಚಕಮಕಿ ಬರಬಹುದು. ಒಬ್ಬರು ಹೇಳಿದ ಮಾತಿಗೆ ತಕ್ಷಣವೇ ಪ್ರತ್ಯುತ್ತರ ನೀಡದೆ ಸ್ವಲ್ಪ ಸಮಯ ತೆಗೆದುಕೊಂಡರೆ ಸಮಸ್ಯೆ ಚಿಕ್ಕದಾಗಿಯೇ ಉಳಿಯುತ್ತದೆ. ನೀವು ಕೋಪದಲ್ಲಿ ಆಡಿದ ಮಾತನ್ನು ಹಿಂಪಡೆಯುವುದು ಕಷ್ಟ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ಮನೆಯಲ್ಲಿ ನಿಮ್ಮ ಧ್ವನಿ ಜೋರಾಗಿ ಕೇಳಿಸುವುದಕ್ಕಿಂತ ನಿಮ್ಮ ಮಾತು ಪ್ರಶಾಂತವಾಗಿ ಕೇಳಿಸುವುದು ಮುಖ್ಯ. ಮತ್ತೊಂದೆಡೆ ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಮಾಹಿತಿ ಬರಬಹುದು. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯುವುದು, ಒಂದು ಒಳ್ಳೆಯ ಅವಕಾಶ ಪಡೆಯುವುದು,
ಪರೀಕ್ಷೆ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಶುಭವಾರ್ತೆ ಬರುವಂತಹ ಬೆಳವಣಿಗೆಗಳು ಇರಬಹುದು. ಮಕ್ಕಳ ಭವಿಷ್ಯಕ್ಕಾಗಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಂತರ ಬಹಳ ಉಪಯೋಗವಾಗುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ಕುಟುಂಬದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದಿದೆ ಎಂದು ಹೆದರದೆ ದೊಡ್ಡ ಚಿತ್ರಣವನ್ನು ನೋಡಿ. ಆಗಸ್ಟ್ 23, 24, 25 ದಿನಾಂಕಗಳಿಗೆ ಸಮೀಪಿಸುತ್ತಿದ್ದಂತೆ ಸಂಬಂಧಗಳ ವಿಚಾರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಸ್ಪಷ್ಟವಾಗುತ್ತದೆ. ಶುಕ್ರನು ಕನ್ಯೆಯಲ್ಲಿರುವುದು ಮೀನ ರಾಶಿಗೆ 7ನೇ ಸ್ಥಾನವನ್ನು ಪ್ರಭಾವಿಸುತ್ತಿದ್ದರೆ, ಗುರುವು ಕರ್ಕಾಟಕದಲ್ಲಿ ಇರುವುದು ಪ್ರೀತಿ, ಭಾವನೆ, ಮಕ್ಕಳು, ಭವಿಷ್ಯ, ಕುಟುಂಬ ಜೀವನದಂತಹ ಅಂಶಗಳಿಗೆ ಬಲ ನೀಡುತ್ತಿದೆ. ಅದೇ ಸಮಯದಲ್ಲಿ ರಾಹುವು ಕುಂಭದಲ್ಲಿ ಇರುವುದರಿಂದ ನಿಮಗೆ ಕಾಣಿಸದ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದ ಅಗತ್ಯ ಎದುರಾಗಬಹುದು. ಪ್ರೀತಿಯಲ್ಲಿರುವ ಮೀನ ರಾಶಿಯವರಿಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಬಹಳ ಸ್ಪಷ್ಟತೆ ಸಿಗಬಹುದು. ಇಷ್ಟು ದಿನ ಆ ವ್ಯಕ್ತಿ ನಿಮ್ಮ ಬಗ್ಗೆ ನಿಜವಾಗಿಯೂ ಏನು ಯೋಚಿಸುತ್ತಿದ್ದಾನೆ ಎಂಬುದು ಅರ್ಥವಾಗದಿದ್ದರೆ, ಈ ಸಮಯದಲ್ಲಿ ಆತನ ಮಾತುಗಳಿಗಿಂತ ಆತನ ವರ್ತನೆಯೇ ನಿಮಗೆ ಉತ್ತರ ನೀಡುತ್ತದೆ. ಒಬ್ಬ ವ್ಯಕ್ತಿ ಪ್ರತಿದಿನ ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ಎಂದ ಮಾತ್ರಕ್ಕೆ ಆತ ಜೀವನಪೂರ್ತಿ ನಿಮ್ಮ ಜೊತೆಗಿರುತ್ತಾನೆ ಎಂದು ಅರ್ಥವಲ್ಲ. ಹಾಗೆಯೇ ಸ್ವಲ್ಪ ಕಾಲ ಮಾತನಾಡದಿದ್ದರೂ ಆತ ನಿಮ್ಮನ್ನು ಮರೆತುಬಿಟ್ಟಿದ್ದಾನೆ ಎಂದು ಅರ್ಥವಲ್ಲ. ಈ ಸಮಯದಲ್ಲಿ ನಿಮಗೆ ಬೇಕಾಗಿರುವುದು ಅನುಮಾನವಲ್ಲ, ಪರಿಶೀಲನೆ. ಯಾರಾದರೂ ಪ್ರೀತಿಯ ಹೆಸರಿನಲ್ಲಿ ನಿಮ್ಮ ಬಳಿ ಬಂದು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಕೇಳಿದರೆ ಎಚ್ಚರ. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳು, ಆರ್ಥಿಕ ಪರಿಸ್ಥಿತಿ, ನಿಮ್ಮ ಬಳಿ ಇರುವ ಹಣ್, ನಿಮ್ಮ ದಾಖಲೆಗಳು, ಬ್ಯಾಂಕ್ ವಿವರಗಳಂತಹ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವ ಮುನ್ನ ಯೋಚಿಸಿ. ಮುಖ್ಯವಾಗಿ ಅಂತರ್ಜಾಲದ ಮೂಲಕ ಪರಿಚಯವಾದ ವ್ಯಕ್ತಿಯಾಗಿದ್ದರೆ ಮತ್ತಷ್ಟು ಜಾಗರೂಕತೆ ಅಗತ್ಯ. ಶುಕ್ರನು ಕನ್ಯೆಯಲ್ಲಿ ಇರುವುದರಿಂದ ಸಂಬಂಧಗಳಲ್ಲಿ ಸಣ್ಣಪುಟ್ಟ ಲೋಪಗಳು ದೊಡ್ಡದಾಗಿ ಕಾಣಿಸಬಹುದು. ನಿಮ್ಮ ಜೀವನ ಸಂಗಾತಿ ಒಂದು ಸಣ್ಣ ವಿಷಯ ಹೇಳಿದರೂ ಅದರಲ್ಲಿ ತಪ್ಪು ಹುಡುಕಬೇಡಿ. ನೀವು ಕೂಡ ಹಳೆಯ ವಿಷಯಗಳನ್ನು ಕೆದಕಿ ಜಗಳವನ್ನು ಬೆಳೆಸಬೇಡಿ. ಒಂದು ವೇಳೆ ವಿವಾಹದ ಬಗ್ಗೆ ಕುಟುಂಬದಲ್ಲಿ ಚರ್ಚೆ ನಡೆಯುತ್ತಿದ್ದರೆ, ಸಂಬಂಧ ಬಂದಿರುವ ಕುಟುಂಬದ ಬಗ್ಗೆ, ವ್ಯಕ್ತಿಯ ಸ್ವಭಾವದ ಬಗ್ಗೆ, ಉದ್ಯೋಗದ ಬಗ್ಗೆ, ಕುಟುಂಬದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯದು. ಈಗಾಗಲೇ ವಿವಾಹವಾದವರಿಗೆ ಜೀವನ ಸಂಗಾತಿಯ ಮೂಲಕ ಒಂದು ಪ್ರಮುಖ ಮಾಹಿತಿ ಬರಬಹುದು. ಹೆಂಡತಿ ಅಥವಾ ಗಂಡ ಹೇಳುವ ಮಾತು ಮೊದಲು ನಿಮಗೆ ಇಷ್ಟವಾಗದಿದ್ದರೂ ನಂತರ ಅದೇ ನಿಮಗೆ ಉಪಯೋಗವಾಗಬಹುದು. ಏಕೆಂದರೆ ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ಹೃದಯಪೂರ್ವಕವಾಗಿ ಬರುವ ಸಲಹೆಗೆ ಬೆಲೆ ಹೆಚ್ಚಾಗುವ ಪರಿಸ್ಥಿತಿಯಿದೆ. ಒಂಟಿಯಾಗಿ ಇರುವವರಿಗೆ ಒಂದು ಹೊಸ ಪರಿಚಯ ಉಂಟಾಗಬಹುದು. ಆ ಪರಿಚಯ ತಕ್ಷಣವೇ ಪ್ರೀತಿಯಾಗಿ ಬದಲಾಗಬೇಕೆಂದೇನೂ ಇಲ್ಲ. ಮೊದಲಿಗೆ ಆ ವ್ಯಕ್ತಿ ನಿಮ್ಮ ಮೌಲ್ಯಗಳನ್ನು ಗೌರವಿಸುತ್ತಿದ್ದಾನೆಯೇ, ನಿಮ್ಮ ಕುಟುಂಬವನ್ನು ಗೌರವಿಸುತ್ತಿದ್ದಾನೆಯೇ, ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆಯೇ ಎಂದು ನೋಡಿ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ ಅದೃಷ್ಟವಲ್ಲ, ಕೆಲವರು ಪರೀಕ್ಷೆಯಾಗಿಯೂ ಬರುತ್ತಾರೆ. ಈ ವ್ಯತ್ಯಾಸವನ್ನು ಗುರುತಿಸುವ ಬುದ್ಧಿವಂತಿಕೆ ಈ ಸಮಯದಲ್ಲಿ ನಿಮಗೆ ಅಗತ್ಯ. ಆಗಸ್ಟ್ 22ರಿಂದ 25ರ ನಡುವೆ ಆರೋಗ್ಯದ ವಿಷಯಗಳಲ್ಲಿ ಮೀನರಾಶಿಯವರು ಮುಖ್ಯವಾಗಿ ಒತ್ತಡ, ನಿದ್ರೆ, ವಿಶ್ರಾಂತಿ, ದಿನನಿತ್ಯದ ಅಭ್ಯಾಸಗಳ ಮೇಲೆ ಗಮನ ಹರಿಸಬೇಕು. ಶನಿಯು ನಿಮ್ಮ ರಾಶಿಯಲ್ಲೇ ಮುಂದುವರಿಯುತ್ತಿರುವುದರಿಂದ ಜವಾಬ್ದಾರಿಗಳು ಹೆಚ್ಚಾಗಿರುವಂತೆ ಅನಿಸಬಹುದು. ಕುಜನು ಮಿಥುನದಲ್ಲಿ ಇರುವುದರಿಂದ ಮನೆ, ಕುಟುಂಬ, ಕೆಲಸದಂತಹ ವಿಷಯಗಳು ಒಟ್ಟಿಗೆ ತಲೆಯ ಮೇಲೆ ಬಂದಂತೆ ಅನಿಸಬಹುದು. ರಾಹುವು ಕುಂಭದಲ್ಲಿ ಇರುವುದರಿಂದ ಮನಸ್ಸಿನಲ್ಲೇ ಯೋಚನೆಗಳನ್ನು ಹೆಚ್ಚಿಸಿಕೊಳ್ಳುವ ಪರಿಸ್ಥಿತಿಯೂ ಇರಬಹುದು. ಮೀನ ರಾಶಿಯವರು ಒಂದು ಸಮಸ್ಯೆಯನ್ನು ಹೊರಗೆ ಹೇಳಿಕೊಳ್ಳದೆ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವ ಸ್ವಭಾವ ಹೊಂದಿರುತ್ತಾರೆ. ನಾಳೆ ನೋಡಿಕೊಳ್ಳೋಣ ಎನ್ನುತ್ತಾ ಮಲಗಲು ಪ್ರಯತ್ನಿಸುತ್ತಾರೆ. ಆದರೆ ಮನಸ್ಸಿನಲ್ಲಿ ಸಮಸ್ಯೆ ಹಾಗೆಯೇ ಇರುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ನಿಮಗೆ ಇಷ್ಟವಾದ ವ್ಯಕ್ತಿಯೊಂದಿಗೆ ಮಾತನಾಡುವುದು, ಸ್ವಲ್ಪ ಹೊತ್ತು ನಡೆಯುವುದು, ದೇವರನ್ನು ಪ್ರಾರ್ಥಿಸುವುದು, ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದು ಮುಂತಾದ ಸಾಮಾನ್ಯ ಕೆಲಸಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಕುಜನು 4ನೇ ಸ್ಥಾನವನ್ನು ಪ್ರಭಾವಿಸುತ್ತಿರುವುದರಿಂದ ವಾಹನ ಚಲಾಯಿಸುವಾಗ ಆತುರಪಡಬೇಡಿ. ಮನೆಯಲ್ಲಿ ವಿದ್ಯುತ್ ಉಪಕರಣಗಳು, ಬೆಂಕಿ, ಹರಿತವಾದ ವಸ್ತುಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಇವು ಜ್ಯೋತಿಷ್ಯದ ಭಯಗಳಲ್ಲ, ಸಾಮಾನ್ಯ ಎಚ್ಚರಿಕೆಗಳು. ಆತುರದಿಂದ ನಡೆಯುವ ಸಣ್ಣಪುಟ್ಟ ಅನಾಹುತಗಳನ್ನು ತಡೆಗಟ್ಟುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಆಹಾರದ ವಿಷಯದಲ್ಲೂ ಸಮಯ ಪಾಲನೆ ಮಾಡಿ. ಹೊರಗಡೆ ಹೆಚ್ಚಾಗಿ ತಿನ್ನುವ ಅಭ್ಯಾಸವಿದ್ದರೆ ಕಡಿಮೆ ಮಾಡಿ. ನೀರನ್ನೂ ಸಾಕಷ್ಟು ಕುಡಿಯಿರಿ. ದೇಹ ಸುಸ್ತಾಗಿದೆ ಎನಿಸಿದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಈಗಾಗಲೇ ಆರೋಗ್ಯ ಸಮಸ್ಯೆ ಇರುವವರು ಮಾತ್ರ ಗ್ರಹಗಳ ಫಲಿತಾಂಶಗಳನ್ನೇ ಆಧಾರವಾಗಿಟ್ಟುಕೊಳ್ಳದೆ ವೈದ್ಯರ ಸಲಹೆಯನ್ನೂ ಪಾಲಿಸಬೇಕು. ಜ್ಯೋತಿಷ್ಯವು ನಿಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡಬಲ್ಲದು, ಆದರೆ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಮುಖ್ಯವಾಗಿ ನೀವು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು: ಹಣ ಗಳಿಸುವುದಕ್ಕಾಗಿ ಆರೋಗ್ಯವನ್ನು ಪೂರ್ತಿಯಾಗಿ ನಿರ್ಲಕ್ಷಿಸಿದರೆ ನಂತರ ಸಂಪಾದಿಸಿದ ಹಣವನ್ನೆಲ್ಲ ಆರೋಗ್ಯಕ್ಕಾಗಿಯೇ ಖರ್ಚು ಮಾಡಬೇಕಾಗಿ ಬರಬಹುದು. ಆದ್ದರಿಂದ ಈ ಸಮಯದಲ್ಲಿ ಹಣಕ್ಕಿಂತ ನಿಮ್ಮ ದೇಹ, ನಿಮ್ಮ ಮನಃಶಾಂತಿ ಬೆಲೆ ಬಾಳುವಂಥದ್ದು.
ಆಗಸ್ಟ್ 22ರಂದು ಚಂದ್ರನು ವೃಶ್ಚಿಕದಿಂದ ಧನುಸ್ಸಿನ ಕಡೆಗೆ ಚಲಿಸುವುದು. ಆಗಸ್ಟ್ 25ರ ವೇಳೆಗೆ ಮಕರ ಪ್ರದೇಶದಲ್ಲಿ ಇರುವುದರಿಂದ ಈ 4 ದಿನಗಳಲ್ಲಿ ಪ್ರಯಾಣಗಳು, ದೂರದ ಊರುಗಳ ಸಂಪರ್ಕಗಳು, ಆಧ್ಯಾತ್ಮಿಕ ಆಲೋಚನೆಗಳು, ಭವಿಷ್ಯದ ಯೋಜನೆಗಳು ಒಂದೊಂದಾಗಿ ಮುಂದೆ ಬರಬಹುದು. ಮೀನರಾಶಿಯವರಿಗೆ ಈ ಸಮಯದಲ್ಲಿ ಪ್ರಶಾಂತವಾದ ದೇವಸ್ಥಾನದ ಪರಿಸರಗಳು, ನದಿಯ ದಡ, ಸಮುದ್ರ ತೀರ, ಪವಿತ್ರ ಕ್ಷೇತ್ರಗಳು ಅಥವಾ ಪ್ರಕೃತಿಗೆ ಹತ್ತಿರವಾಗಿರುವ ಸ್ಥಳಗಳು ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡಬಹುದು. ಮುಖ್ಯವಾಗಿ ಗುರುವಾರ ಗುರು ಸಂಬಂಧಿತ ದೇವಾಲಯಕ್ಕೆ ಭೇಟಿ ನೀಡುವುದು, ಶನಿವಾರ ಹನುಮಂತನ ಅಥವಾ ಶನಿದೇವರ ಆಲಯಕ್ಕೆ ಭೇಟಿ ನೀಡುವುದು ಆಧ್ಯಾತ್ಮಿಕವಾಗಿ ಒಳ್ಳೆಯದೆಂದು ಭಾವಿಸಬಹುದು. ಆದರೆ ಇಲ್ಲೊಂದು ಆಸಕ್ತಿದಾಯಕ ವಿಷಯವಿದೆ. ನೀವು ಒಂದು ದೇವಸ್ಥಾನಕ್ಕೆ ಹಣದ ಆಸೆಯಿಂದ ಹೋಗಿ ಅಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುವ ಒಂದು ಮಾತನ್ನು ಕೇಳಿ ಮರಳಿ ಬರಬಹುದು. ಕೆಲವೊಮ್ಮೆ ನಾವು ಬಯಸಿದ್ದು ಹಣವಲ್ಲ, ದಾರಿ ತೋರಿಸುವ ಜ್ಞಾನ. ಅದಕ್ಕಾಗಿಯೇ ಈ 4 ದಿನಗಳಲ್ಲಿ ದೇವರ ಬಳಿ ನನಗೆ ಹಣ ಕೊಡು ಎಂದು ಮಾತ್ರವೇ ಕೇಳದೆ, ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ಬುದ್ಧಿ ನೀಡು, ತಪ್ಪು ನಿರ್ಧಾರದಿಂದ ರಕ್ಷಿಸು ಎಂದು ಪ್ರಾರ್ಥಿಸಿ. ದೂರ ಪ್ರಯಾಣ ಮಾಡಬೇಕಾಗಿ ಬಂದರೆ ಆತುರಪಡಬೇಡಿ. ಕುಜನ ಪ್ರಭಾವದಿಂದಾಗಿ ಪ್ರಯಾಣದಲ್ಲಿ ವೇಗಕ್ಕಿಂತ ಎಚ್ಚರಿಕೆ ಮುಖ್ಯವಾಗಿರುತ್ತದೆ. ವಾಹನ ಚಲಾಯಿಸುವವರು ರಸ್ತೆ ನಿಯಮಗಳನ್ನು ಖಂಡಿತವಾಗಿಯೂ ಪಾಲಿಸಬೇಕು. ರಾತ್ರಿ ಹೆಚ್ಚು ಹೊತ್ತು ಪ್ರಯಾಣಿಸಬೇಕಾಗಿ ಬಂದರೆ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಆಗಸ್ಟ್ 22ರಂದು ಚಂದ್ರನು ಮಕರಕ್ಕೆ ಹೋಗುವುದರಿಂದ ನಿಮ್ಮ ಗಮನ ಭವಿಷ್ಯದ ಜವಾಬ್ದಾರಿಗಳ ಮೇಲೆ ಬೀಳುತ್ತದೆ. ಆದ್ದರಿಂದ ಆ ದಿನ ಒಂದು ಪ್ರಯಾಣದಿಂದ ಹಿಂತಿರುಗುವಾಗ ನಿಮ್ಮ ಜೀವನದಲ್ಲಿ ಏನನ್ನು ಬದಲಾಯಿಸಿಕೊಳ್ಳಬೇಕೆಂದು ಯೋಚಿಸುವ ಅವಕಾಶ ಇರುತ್ತದೆ. ಮೀನ ರಾಶಿಯವರಿಗೆ ಈ ಸಮಯದಲ್ಲಿ ಉತ್ತಮ ಸ್ಥಳವೆಂದರೆ ಕೇವಲ ದೇವಸ್ಥಾನ ಮಾತ್ರವಲ್ಲ, ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಸ್ಥಳವೂ ಕೂಡ ಉತ್ತಮ ಸ್ಥಳವೇ ಆಗಿದೆ. 1 ಗಂಟೆ ದೂರವಾಣಿಯನ್ನು ಪಕ್ಕಕ್ಕಿಟ್ಟು ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದು ಕೂಡ ನಿಮಗೆ ಉಪಯೋಗವಾಗುತ್ತದೆ. ಆಗಸ್ಟ್ 25ರ ನಂತರ ಕಂಡುಬರುವ ಬದಲಾವಣೆ. ನಿಮಗೆ ಬಂದ ಅವಕಾಶವನ್ನು ಉಳಿಸಿಕೊಳ್ಳಬೇಕೆಂದರೆ ಒಂದು ನಿರ್ಧಾರ ಅನಿವಾರ್ಯ. ಆಗಸ್ಟ್ 25ರ ವೇಳೆಗೆ ಸೂರ್ಯನು ಕನ್ಯೆಯನ್ನು ಪ್ರವೇಶಿಸಿದಂತೆ ನಿರಯನ ಲೆಕ್ಕಾಚಾರಗಳಲ್ಲೂ ಕಾಣಿಸುತ್ತದೆ. ಚಂದ್ರನು ಮಕರವನ್ನು ತಲುಪುತ್ತಾನೆ. ಬುಧನು ಸಿಂಹದಲ್ಲಿ, ಶುಕ್ರನು ತುಲಾದಲ್ಲಿ, ಕುಜನು ಕರ್ಕಾಟಕದಲ್ಲಿ, ಗುರುವು ಸಿಂಹದಲ್ಲಿ, ಶನಿಯು ಮೇಷದಲ್ಲಿ ಇರುವ ಉಷ್ಣವಲಯದ ಲೆಕ್ಕಾಚಾರಗಳಿಗಿಂತ ಭಿನ್ನವಾಗಿ ವೈದಿಕ ಜ್ಯೋತಿಷ್ಯಕ್ಕೆ ಬಳಸುವ ನಿರಯಣ ಲೆಕ್ಕಾಚಾರಗಳಲ್ಲಿ ರಾಶಿಸ್ಥಾನಗಳು ಸುಮಾರು 1 ರಾಶಿ ಹಿಂದಕ್ಕೆ ಕಾಣಿಸುತ್ತವೆ. ಆದ್ದರಿಂದ ವೈದಿಕ ಜ್ಯೋತಿಷ್ಯದ ವಿಶ್ಲೇಷಣೆಯಲ್ಲಿ ಲಾಹಿರಿ ನಿರಯಣ ಪದ್ಧತಿಯನ್ನೇ ಆಧಾರವಾಗಿ ತೆಗೆದುಕೊಳ್ಳುವುದು ಮುಖ್ಯ. ಈ ಸಮಯದಲ್ಲಿ ಮೀನರಾಶಿಯವರು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶ ಬಂದರೂ ಅದನ್ನು ಉಳಿಸಿಕೊಳ್ಳಲು ನಿಮ್ಮ ಹಳೆಯ ಅಭ್ಯಾಸಗಳಲ್ಲಿ ಒಂದನ್ನು ಬದಲಾಯಿಸಬೇಕು. ಅದು ಅನಗತ್ಯವಾದ ಖರ್ಚು ಇರಬಹುದು, ಎಲ್ಲರನ್ನೂ ನಂಬುವುದು ಇರಬಹುದು, ಕೆಲಸವನ್ನು ಮುಂದೂಡುವುದು ಇರಬಹುದು, ಕೋಪದಿಂದ ವರ್ತಿಸುವುದು ಇರಬಹುದು, ಒಂದೇ ಬಾರಿಗೆ ಹಲವು ಕೆಲಸಗಳನ್ನು ಆರಂಭಿಸಿ ಯಾವುದನ್ನೂ ಪೂರ್ಣಗೊಳಿಸದಿರುವುದು ಇರಬಹುದು. ಶನಿಯು ನಿಮ್ಮ ರಾಶಿಗೆ ನೀಡುತ್ತಿರುವ ದೊಡ್ಡ ಪಾಠವೇ ಇದು. ನೀವು ಒಂದು ಕೆಲಸ ಆರಂಭಿಸಿದರೆ ಅದನ್ನು ಪೂರ್ಣಗೊಳಿಸಬೇಕು. ನೀವು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಒಂದೇ ಬಾರಿಗೆ 10 ಕಡೆಗಳಲ್ಲಿ ಅರ್ಜಿ ಹಾಕಿ ಆ ನಂತರ ಯಾವುದನ್ನೂ ನೆನಪಿನಲ್ಲಿಟ್ಟುಕೊಳ್ಳದೇ ಇರಬೇಡಿ. ಪ್ರತಿಯೊಂದು ಅವಕಾಶವನ್ನು ಗಮನಿಸಿ. ವ್ಯಾಪಾರ ಮಾಡುತ್ತಿದ್ದರೆ ಪ್ರತಿಯೊಬ್ಬ ಗ್ರಾಹಕರೊಂದಿಗಿನ ಸಂಬಂಧವನ್ನು ಸರಿಯಾಗಿ ನಿರ್ವಹಿಸಿ. ಕುಟುಂಬದಲ್ಲಿ ಸಮಸ್ಯೆ ಇದ್ದರೆ ಅದು ತಾನಾಗಿಯೇ ಬಗೆಹರಿಯುತ್ತದೆ ಎಂದು ಬಿಟ್ಟುಬಿಡದೆ ಮಾತನಾಡಿ. ಗುರುವು ಕರ್ಕಾಟಕದಲ್ಲಿ ಇರುವುದರಿಂದ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರತರಲು ಅನುಕೂಲಕರವಾದ ಮಾನಸಿಕ ಬಲ ಹೆಚ್ಚಾಗುತ್ತದೆ. ನೀವು ಬಹಳ ದಿನಗಳಿಂದ ಮಾಡಬೇಕೆಂದುಕೊಂಡಿದ್ದ ಒಂದು ಕೆಲಸವಿದ್ದರೆ ಅದಕ್ಕೆ ಸಣ್ಣ ಹೆಜ್ಜೆ ಇಡಲು ಇದು ಸರಿಯಾದ ಸಮಯ. ನೀವು ಬರವಣಿಗೆ, ಬೋಧನೆ, ಸೃಜನಶೀಲ ಕೆಲ, ಶಿಕ್ಷಣ, ಆಧ್ಯಾತ್ಮಿಕ ಕ್ಷೇತ್ರ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಪ್ರತಿಭೆಗೆ ಉತ್ತಮ ಪ್ರತಿಕ್ರಿಯೆ ಬರಬಹುದು. ಇನ್ನು ರಾಹುವು ಕುಂಭದಲ್ಲಿ ಇರುವುದರಿಂದ ಹೊರಗೆ ಕಾಣಿಸದ ವಿಷಯಗಳ ಮೇಲೆ ಎಚ್ಚರಿಕೆ ಅಗತ್ಯ. ನಿಮಗೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿ ಕಂಡರೂ ಆತನ ಹಿಂದಿರುವ ಉದ್ದೇಶವನ್ನು ತಿಳಿಯದೆ ನಿಮ್ಮ ಜೀವನದೊಳಗೆ ಪೂರ್ತಿಯಾಗಿ ಪ್ರವೇಶಿಸಲು ಬಿಡಬೇಡಿ. ನಿಮಗೆ ಒಂದು ಒಳ್ಳೆಯ ಅವಕಾಶ ಬಂದಾಗ ತಕ್ಷಣವೇ ಇದು ನನ್ನ ಅದೃಷ್ಟ ಎಂದುಕೊಳ್ಳುವುದಕ್ಕಿಂತ ಇದು ನಿಜವಾಗಿಯೂ ನನಗೆ ಸರಿಹೊಂದುತ್ತದೆಯೇ ಎಂದು ಪ್ರಶ್ನಿಸಿಕೊಳ್ಳಿ. ಅದೇ ನಿಮಗೆ ಈ ಸಮಯದಲ್ಲಿ ದೊಡ್ಡ ರಕ್ಷಣೆ. ಪರಿಹಾರಗಳು. ಆಗಸ್ಟ್ 22ರಿಂದ 25ರವರೆಗೆ ಪಾಲಿಸಬಹುದಾದ ಸರಳವಾದ ಆಧ್ಯಾತ್ಮಿಕ ಮಾರ್ಗಗಳು. ಮೀನ ರಾಶಿಯವರಿಗೆ ಶನಿಯು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಶನಿವಾರದ ದಿನದಂದು ಭಕ್ತಿಯಿಂದ ಹನುಮಂತನನ್ನು ಅಥವಾ ಶನಿದೇವರನ್ನು ಪ್ರಾರ್ಥಿಸುವುದು ಉತ್ತಮವೆಂದು ಭಾವಿಸಬಹುದು. ಕಪ್ಪು ಎಳ್ಳು ಅಥವಾ ನಿಮಗೆ ಕೈಲಾದ ಆಹಾರವನ್ನು ಅಗತ್ಯದಲ್ಲಿರುವವರಿಗೆ ದಾನ ಮಾಡಬಹುದು.
ದಾನ ಮಾಡುವ ಸಮಯದಲ್ಲಿ ಪ್ರಚಾರಕ್ಕಾಗಿ ಮಾಡದೆ ನಿಜವಾದ ಭಕ್ತಿಯಿಂದ ಮಾಡಿ. ಶನಿಯ ಪರಿಹಾರವೆಂದರೆ ಭಯದಿಂದ ಮಾಡಬೇಕಾದ ಕೆಲಸವಲ್ಲ, ಜವಾಬ್ದಾರಿಯಿಂದ ಸೇವಾ ಮನೋಭಾವದಿಂದ ಮಾಡಬೇಕಾದ ಕೆಲಸ. ಗುರುವಾರ ಗುರು ಅನುಗ್ರಹಕ್ಕಾಗಿ ಹಳದಿ ಹೂಗಳನ್ನು ಅರ್ಪಿಸಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಸಾಧ್ಯವಾದರೆ ಒಬ್ಬ ವಿದ್ಯಾರ್ಥಿಗೆ ಪುಸ್ತಕ ನೀಡುವುದು, ಓದುವ ಮಕ್ಕಳಿಗೆ ಸಹಾಯ ಮಾಡುವುದು ಅತ್ಯಂತ ಉತ್ತಮ ಸೇವೆಯೆಂದು ಭಾವಿಸಬಹುದು. ಗುರುವು ಕರ್ಕಾಟಕದಲ್ಲಿರುವ ಈ ಸಮಯದಲ್ಲಿ ಜ್ಞಾನಕ್ಕೆ ಸಂಬಂಧಿಸಿದ ದಾನವು ನಿಮಗೆ ಆಧ್ಯಾತ್ಮಿಕವಾಗಿ ಎಷ್ಟೋ ಶ್ರೇಯಸ್ಕರವಾಗಿರುತ್ತದೆ. ಆಗಸ್ಟ್ 22, 23, 24, 25ರ ನಡುವೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುಳಿತು ನಿಮಗೆ ಇಷ್ಟವಾದ ದೇವರನ್ನು ಪ್ರಾರ್ಥಿಸಿ. ನನ್ನ ಒಳ್ಳೆಯತನವನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಕಾಪಾಡು. ನನಗೆ ಸರಿಯಾದ ವ್ಯಕ್ತಿಯನ್ನು ಗುರುತಿಸುವ ಬುದ್ಧಿ ನೀಡು. ತಪ್ಪು ನಿರ್ಧಾರ ತೆಗೆದುಕೊಳ್ಳದಂತೆ ರಕ್ಷಿಸು. ಮುಖ್ಯವಾಗಿ ಯಾರಿಗಾದರೂ ಸಹಾಯ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ನಿಮ್ಮಿಂದ ಎದುರಿನವರಿಗೆ ಒಳಿತಾಗಬೇಕು, ಆದರೆ ನಿಮ್ಮ ಕುಟುಂಬಕ್ಕೆ ನಷ್ಟ ಉಂಟಾಗಬಾರದು. ಇದೇ ನಿಮಗೆ ಈ ಸಮಯದಲ್ಲಿ ಶ್ರೇಷ್ಠವಾದ ಪರಿಹಾರ. ಹಾಗೆಯೇ ಈ 4 ದಿನಗಳಲ್ಲಿ ಸುಳ್ಳು ಹೇಳುವುದನ್ನು ತಪ್ಪಿಸಿ. ಯಾರಿಗಾದರೂ ಮಾತು ಕೊಟ್ಟು ಉಳಿಸಿಕೊಳ್ಳಲಾಗದ ಪರಿಸ್ಥಿತಿ ಇದ್ದರೆ ಮೊದಲೇ ತಿಳಿಸಿ. ಇತರರ ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನೀವು ಸಾಲವಾಗಿ ಪಡೆದ ಹಣವಿದ್ದರೆ ಮರುಪಾವತಿಸಲು ಪ್ರಯತ್ನಿಸಿ. ಏಕೆಂದರೆ ಶನಿಯ ಪ್ರಭಾವದಲ್ಲಿ ಕರ್ಮ, ಜವಾಬ್ದಾರಿ, ಪ್ರಾಮಾಣಿಕತೆಯಂತಹ ವಿಷಯಗಳಿಗೆ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಆಗಸ್ಟ್ 25 ಭಾನುವಾರ ಬೆಳಗ್ಗೆ ಸೂರ್ಯನಿಗೆ ಜಲವನ್ನು ಅರ್ಪಿಸಿ ನಿಮಗೆ ಸಾಧ್ಯವಾದಷ್ಟು ಭಕ್ತಿಯಿಂದ ಪ್ರಾರ್ಥಿಸಬಹುದು. ಸೂರ್ಯನಿಗೆ ಅರ್ಘ್ಯ ನೀಡುತ್ತಾ ನಿಮ್ಮಲ್ಲಿರುವ ಭಯ, ಆಯಾಸ, ಗೊಂದಲಗಳು ದೂರವಾಗಿ ಧೈರ್ಯ ಬರಲೆಂದು ಪ್ರಾರ್ಥಿಸಿಕೊಳ್ಳಿ. ಈ ಪರಿಹಾರಗಳಲ್ಲಿ ಯಾವುದೂ ಕಡ್ಡಾಯವಲ್ಲ. ನಿಮ್ಮ ನಂಬಿಕೆ ಹಾಗೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡಿಕೊಳ್ಳಬಹುದು. ಜ್ಯೋತಿಷ್ಯದ ಪರಿಹಾರಗಳನ್ನು ಆಧ್ಯಾತ್ಮಿಕ ಸಾಧನೆಯಾಗಿ ಮಾತ್ರವೇ ನೋಡಬೇಕು. ಆರೋಗ್ಯ, ಆರ್ಥಿಕ ಹಾಗೂ ಕಾನೂನುಬದ್ಧ ವಿಷಯಗಳಲ್ಲಿ ತಜ್ಞರ ಸಲಹೆಯನ್ನು ಕಡೆಗಣಿಸಬಾರದು. ಮೀನ ರಾಶಿಯವರು ಆಗಸ್ಟ್ 22, 23, 24, 25ರ ದಿನಾಂಕಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು, ಪ್ರತಿಯೊಂದು ಅವಕಾಶವನ್ನು, ಪ್ರತಿಯೊಂದು ನಿರ್ಧಾರವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ. ನಿಮಗೆ ಎದುರಾಗುವ ಒಂದು ಅವಕಾಶ ಮೊದಲು ಹಣದ ರೂಪದಲ್ಲಿ ಕಾಣಿಸದೇ ಇರಬಹುದು, ಆದರೆ ಅದು ನಿಮ್ಮ ಭವಿಷ್ಯಕ್ಕೆ ದಾರಿ ತೋರುವ ಅವಕಾಶವಾಗಿರಬಹುದು. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುವು ನಿಜವಾಗಿ ನಡೆದವು ಎಂಬುದನ್ನು ಖಂಡಿತವಾಗಿ ಗಮನಿಸಿ. ಆಗಸ್ಟ್ 25ರ ನಂತರ ನಿಮ್ಮ ಅನುಭವವನ್ನು ನಮ್ಮ ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ವಾಣಿ ಯೂಟ್ಯೂಬ್ ಚಾನೆಲ್ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ನೀವು ಕಂಡ ಘಟನೆ, ನಿಮಗೆ ಬಂದ ಅವಕಾಶ, ನಿಮಗೆ ಎದುರಾದ ವ್ಯಕ್ತಿ ಅಥವಾ ಸಂಭವಿಸಿದ ಬದಲಾವಣೆಯ ಬಗ್ಗೆ ಕಾಮೆಂಟ್ನಲ್ಲಿ ಬರೆಯಿರಿ. ಇಂತಹ ಮೀನ ರಾಶಿ ಫಲಗಳು ಮತ್ತು ಗ್ರಹಚಾರ ವಿಶ್ಲೇಷಣೆಗಳು ನಿಯಮಿತವಾಗಿ ಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಒತ್ತಿ. ನಿಮಗೆ ಇಷ್ಟವಾದ ವಿಡಿಯೋಗಳನ್ನು ಕುಟುಂಬದ ಸದಸ್ಯರೊಂದಿಗೆ, ಮೀನ ರಾಶಿಗೆ ಸೇರಿದವರೊಂದಿಗೂ ಹಂಚಿಕೊಳ್ಳಿ.